ಹಲೋ ವೀಕ್ಷಕರೇ, ವೆಲ್ಕಮ್ ಟು ಫುಡ್ ನೆಕ್ಟರ್ ಲಾಗ್ಸ್. ಎಲ್ಲರ ಮನೆಯಲ್ಲೂ ಖಾಲಿ ವಾಟರ್ ಬಾಟ್ಲು ಇದ್ದೇ ಇರುತ್ತಲ್ವ. ಯಾರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೋ ಅಂಥವರು ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ತುಂಬ ಯೂಸ್ಫುಲ್ ಆಗ್ತಕ್ಕಂಥ ವಿಡಿಯೋ. ಖಾಲಿ ಇರ್ತಕ್ಕಂಥ ಒಂದು ವೇಸ್ಟ್ ವಾಟರ್ ಬಾಟಲನ್ನು ತಗೊಂಡಿದ್ದೀನಿ ಇಲ್ಲಿ. ಹಾಗೆ ಅದರ ಜೊತೆ ಒಂದು ವೇಸ್ಟ್ ಆಗಿರ್ತಕ್ಕಂಥ ಚಾಕುನ ಸಹ ತಗೊಂಡಿದ್ದೀನಿ. ಬಾಟಲ್ನ ಮುಚ್ಚಳ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಚಾಕುನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ ಬಿಸಿ ಮಾಡಿಕೊಂಡು ಚೆನ್ನಾಗಿ ಬಿಸಿ ಇರುತ್ತೆ ಚಾಕು. ಹುಷಾರಾಗಿ ನೋಡಿಕೊಂಡು ಬಾಟ್ಲನ್ನ ಈಕ್ವಲಾಗಿ ಕಟ್ ಮಾಡ್ಕೊಬಿಡ್ಬೇಕು. ಕೆಳಗಡೆ ಒಂದು 1/4 ಇಂಚಷ್ಟು ಬಿಟ್ಟು ಕಟ್ ಮಾಡ್ಕೊಬಿಡಿ. ಚಾಕು ಏನಾದರೂ ಅರಿಲಿಲ್ಲ ಅಂದರೆ ಇನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಕಟ್ ಮಾಡ್ಕೋಬಹುದು. ಈ ಬಾಟಲು ಮುಚ್ಚಳ ಹಾಕೋ ಥರ ಇರಬೇಕು. ಅದಕ್ಕೋಸ್ಕರ ಸೈಡಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ಕು ಕಟ್ ಮಾಡುವಾಗ ಬಿಸಿಗೆ ಕರಗಿರುತ್ತೆ. ಅದನ್ನು ಸಹ ಈಕ್ವಲಾಗಿ ಕಟ್ ಮಾಡಿಕೊಂಡು ಈ ಥರ ಮುಚ್ಚಳ ಹಾಕೋ ಥರ ಆಗಬೇಕು. ಆ ರೀತಿ ರೆಡಿ ಮಾಡ್ಕೊಬಿಡಿ. ಈಗಿನ ಕಾಲದಲ್ಲಂತೂ ಸೀರೆಗೆ ಮ್ಯಾಚ್ ಆಗೋ ಥರ ಎಲ್ಲರೂ ತುಂಬ ಬಳೆಗಳನ್ನು ಇಟ್ಕೊಂಡಿರ್ತಾರೆ. ಅದರಲ್ಲಿ 2-3 ಹೆಣ್ಮಕ್ಳಿದ್ರೆ ಮನೆಯಲ್ಲಿ ಬಳೆಗಳಂತೂ ತುಂಬ ಇರುತ್ತೆ. ಈ ರೀತಿ ನಿಮ್ಮ ಮನೇಲಿ ಏನಾದರೂ ವೇಸ್ಟ್ ಬಾಟಲ್ ಇದ್ದರೆ ಕಟ್ ಮಾಡಿ ಬಳೆಗಳನ್ನು, ಒಂದೇ ಸೈಜ್ ಇರ್ತಕ್ಕಂಥ ಬಳೆಗಳನ್ನು ಈ ಬಾಟಲಲ್ಲಿ ಸೇರಿಸ್ಕೋಬಹುದು. ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಅವರಿಗೆ ಚಿಕ್ಕ ಚಿಕ್ಕ ವಾಟರ್ ಬಾಟಲ್ಗಳಲ್ಲಿ ಮಾಡಿ ಇದರಲ್ಲಿ ಸ್ಟೋರ್ ಮಾಡ್ಕೋಬಹುದು. ತುಂಬ ಯೂಸ್ ಆಗುತ್ತೆ. ನಾವು ಎಲ್ಲಾದರೂ ಹೋಗಬೇಕಂದ್ರೆ ಬಳೆ ಒಡೆದೋಗುತ್ತೆ ಅನ್ನೋ ಭಯ ಇರಲ್ಲ. ಬ್ಯಾಗಲ್ಲೂ ಸಹ ಇಟ್ಕೋಬಹುದು. ಇದನ್ನು ಆರಾಮಾಗಿ ನೋಡ್ತಾ ಇದ್ದೀರಲ್ಲ, ಈ ರೀತಿ ಮುಚ್ಚಳ ಹಾಕಿ ನಾವು ಎಲ್ಲಿ ಬೇಕಾದರೂ ಸೇಫಾಗಿ ಇಟ್ಕೋಬಹುದು. ವೀಕ್ಷಕರೇ, ಇವತ್ತಿನ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.